ರಾವ್ ಅಂಜನ್ ರೆಡ್ಡಿ ಅಲ್ಲ, ಆಂಜನೇಯ ರೆಡ್ಡಿ, ಸ್ವಲ್ಪ ಹೆಚ್ಚು ಕಮ್ಮಿ ಅದೇ ಅಲ್ವಾ. ಆಂಜನೇಯ ರೆಡ್ಡಿ ಅವರು ಕೂಡ ಶಾಸಕರಾಗಿದ್ರು. ಸಾರ್ವಜನಿಕ ಬದುಕಿನಲ್ಲಿ ಅವರೆಲ್ಲ ಈ ಭಾಗದಲ್ಲಿ ಕೆಲಸ ಮಾಡಿ ಅನೇಕ ಜನಪರವಾದ ಕೆಲಸಗಳನ್ನ ಮಾಡಿದಂತವರು. ಅವರ ತಂದೆಯವರು ಚೌಡ್ರೆಡ್ಡಿಯವರು ವೀರಪ್ಪ ಮೊಯ್ಲಿ ಅವರ ಸಂಪುಟದಲ್ಲಿ ಗೃಹ ಸಚಿವರಾಗಿದ್ದರು. ನಾನು ಕೂಡ ಮೊದಲನೇ ಬಾರಿ ಸಚಿವನಾದಂಥ ಸಂದರ್ಭ, ಆಗ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡಿದ್ದನ್ನು ಸ್ಮರಿಸಿಕೊಳ್ತೇವೆ. ಮತ್ತು ಮಾನ್ಯ ಸುಧಾಕರ್ ಅವರು ಅಂತಹ ಹಿನ್ನೆಲೆಯಿಂದ ಬಂದು ಒಬ್ಬ ಆಧುನಿಕವಾಗಿ ಚಿಂತನೆಯನ್ನ ಮಾಡತಕ್ಕಂಥ ವ್ಯಕ್ತಿತ್ವ. ನಾವೆಲ್ಲ ಶಾಸಕರಾಗಿ ಕೆಲಸ ಮಾಡ್ತೇವೆ, ಎಲ್ಲೋ ಒಂದು ಕಡೆ ಒಂದಿಷ್ಟು ವಿಭಿನ್ನತೆ ಇರುತ್ತೆ. ಇವತ್ತು ಯುವ ಜನತೆಗೆ ಸ್ಪಂದಿಸುವಂತ ರೀತಿಯಲ್ಲಿ ಆಲೋಚನೆಗಳನ್ನ ಮಾಡೋದಿದೆಯಲ್ಲ, ಅದು ಬಹಳ ವಿರಳ. ಅಂತಹ ಒಂದು ವ್ಯಕ್ತಿತ್ವವನ್ನ ಮಾನ್ಯ ಸುಧಾಕರ್ ಅವರು ಪ್ರದರ್ಶನ ಮಾಡಿದ್ದಾರೆ. ನನಗೆ ಬಹಳ ಆಶ್ಚರ್ಯ ಆಗ್ತಾ ಇರೋದು ಅಂದ್ರೆ, ನೀನ್ ಹೆಂಗಪ್ಪ ದುಡ್ಡು ತಂದೆ ಇಲ್ಲಿಗೆ, ಯಾರ್ಯಾರಿಗೆ ಏನೇನ್ ಮಾಡಿದ್ ನಾವು ಗೊತ್ತಿಲ್ಲ. ನಾನು ಮೊದಲನೇದಾಗಿ ನಮ್ಮ ತಾಲೂಕ್ ಪಂಚಾಯಿತಿಯಲ್ಲಿ ಸಾಮರ್ಥ್ಯ ಸೌಧ ಅಲ್ಲ, ಅಲ್ಲಿ ಒಳಗಡೆ ಹೋಗಿ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಯಾವುದೋ ಒಂದು ಕಂಪ್ಯೂಟರ್ ಸೈನ್ಸ್ ಕಂಪನಿಗೆ ಹೋಗಿ IT ಕಂಪನಿಗೆ ಹೋದಂಗ ಆಗ್ತದೆ. ಅಲ್ಲಿ ಅವರು ಮಾಡಿರ್ತಕ್ಕಂಥ ಆ ಮಾಡರ್ನ್ ಸಿಸ್ಟಮ್ ಇದೆಯಲ್ಲ, ನಮ್ಮ ತಾಲೂಕ್ ಪಂಚಾಯಿತಿ ಮೆಂಬರ್ಸ್ ಎಲ್ಲ ಈ ಕಂಪ್ಯೂಟರ್ ಸೈನ್ಸ್ ಕಲಿಬೇಕು. ಯಾಕೆಂದ್ರೆ ಎಲ್ಲರಿಗೂ ಇದು ಸೀಟ್ಗೂ ಒಂದೊಂದು ಇದನ್ನ ಹಾಕಿದಾರೆ, ಸಿಸ್ಟಮ್ ಹಾಕಿದ್ದಾರೆ, ಅದರಲ್ಲೇ ಆಪರೇಟ್ ಮಾಡಬೇಕು. ಅವ್ರ ಉದ್ದೇಶ ಏನಂದ್ರೆ ಯಾವ ಪಂಚಾಯಿತಿ ಮೆಂಬರು ಕೂಡ ಪೇಪರ್ ತರಬಾರ್ದು, ಪೇಪರ್ಲೆಸ್ ಮೀಟಿಂಗ್ ಆಗಬೇಕು ಅಂತ. ಹೌದಲ್ಲ? ಮೊದಲು ನಮ್ಮ ಪಂಚಾಯತಿ ಮೆಂಬರ್ ಹೇಳ್ಕೊಟ್ಬಿಡಿ, ಇಲ್ಲದಿದ್ರೆ ಆಗೋದಿಲ್ಲ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಕೂಡ ಅಂತ ಒಂದು ವ್ಯವಸ್ಥೆ ಇರೋದಿಲ್ಲ. ಅದಾಯ್ತಪ್ಪ ಅಂತ ಹೇಳಿ ಇಲ್ಲಿ ಕರ್ಕೊಂಡ್ಬಂದ್ರು. ಸ್ವತಂತ್ರ ಆಜಾದ್ ಚೌಕ, ನಾನೆಲ್ಲ ಫಾರಿನ್ ಕಂಟ್ರೀಸ್ ಅಲ್ಲೆಲ್ಲ ನೋಡಿದ್ದೀನಿ. ಒಂದೊಂದು ಊರಲ್ಲಿ ಒಂದು ಸೋಮಾರಿ ಕಟ್ಟೆ ಮಾಡಿರ್ತಾರೆ, ಸಂಜೆ ಹೊತ್ತು ಸುಮ್ಮನೆ ಯಾರೋ ಕೂತ್ಕೊಂಡೆಲ್ಲ ಅಡ್ಡ ಹೊಡ್ಕೊಂಡು ಕಾಫಿ ಗಿಫಿ ಕುಡ್ಕೊಂಡು ಹೋಗೋದು. ಇಲ್ಲಿ ಸ್ವತಂತ್ರದ ಭಾವನೆಗಳನ್ನ ಹೇಗ್ ಬಂತು ನಮಗೆ ಸ್ವಾತಂತ್ರ್ಯ ಅನ್ನೋದನ್ನ ಮುಂದಿನ ಪೀಳಿಗೆಗೆ ಅರ್ಥೈಸುವಂತ ರೀತಿಯಲ್ಲಿ ಆ ಚೌಕವನ್ನ ಮಾಡಿದ್ದಾರೆ. ಆಶ್ಚರ್ಯ ಆಗುತ್ತೆ ನಿಜವಾಗೂ. ನಿಮಗೆ ಹೆಂಗ ಐಡಿಯಾ ಬಂತು ಗೊತ್ತಿಲ್ಲ. ಇಲ್ಲಿಗೆ ನಾವು ಸ್ವತಂತ್ರ ತಗೊಂಡಿದ್ದನ್ನ ಈಗಾಗಲೇ ಈ ಜನರೇಷನ್ ಒಂದಿಷ್ಟು ಮರ್ತೇ ಹೋಗ್ಬಿಟ್ಟಿದೆ. ಮುಂದಕ್ಕೆ ಗಾಂಧಿ ಯಾರು ಅಂದ್ರೆ ಅದೇ ಆ ಕೋಲ್ ಹಿಡ್ಕೊಂಡಿದ್ದವನಲ್ಲ ಅಲ್ಲಿ ಆ ಚೌಕದಲ್ಲಿ ಅನ್ನೋ ಮಟ್ಟಿಗೆ ಬರುವಂತ ಸಂದರ್ಭ ಇವತ್ತು ಅವರು ಅದನ್ನ ಜ್ಞಾಪಿಸುವಂತ ರೀತಿಯಲ್ಲಿ ಆ ಚೌಕವನ್ನ ಮಾಡಿದ. ಅಲ್ಲ, ಇದು ಏನು ಅದ್ಭುತ ಕ್ರಿಯೇಟ್ ಮಾಡಿದ್ದೀರಿ ನೀವು. ಶ್ರೀನಿವಾಸ್, ನೀನು ನೋಡಿಲ್ಲಪ್ಪ, ನೀನು ಎಲ್ಲೋ ನೋಡಿದ್ಯಾ? ಇಡೀ ದೇಶದಲ್ಲಿ, ನಾನು ಇಡೀ ನಮ್ದು ರಾಜ್ಯದೇ ಮಾತಾಡ್ತೀನಿ, ನಮ್ಮ ರಾಜ್ಯದಲ್ಲಿ ಇಂಥದ್ದೊಂದು ಹಣ ಕೊಟ್ರೆ ಸರ್ಕಾರದಿಂದ ನೀವು ಕಟ್ಬಿಡ್ತೀರ. ಆದ್ರೆ ಅದರ ಕಾನ್ಸೆಪ್ಟ್ ಇದೆಯಲ್ಲ,
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚರಿತ್ರೆಯನ್ನ ಅವರ ಹುಟ್ಟಿನಿಂದ ಕೊನೆಯವರೆಗೂ ಅವರ ಆದರ್ಶಗಳನ್ನ ಅರ್ಥೈಸೋದಿದೆಯಲ್ಲ, ಅದು ಸುಲಭ ಅಲ್ಲ. ಅದಕ್ಕೂ ಆಧುನಿಕತೆ ಇದೆ. ಎಲ್ಲ ಎಲೆಕ್ಟ್ರಾನಿಕ್, ಇದು ಎಲ್ಲ ಕಿಯೋಸ್ಕ್ಸ್ ಮಾಡಿ ಅದನ್ನ ನೀವು ಬಟನ್ ಒತ್ತಿದ್ರೆ ಸಾಕು, ಅದು ಅವ್ರ ಇತಿಹಾಸ ಹೇಳ್ಬಿಡುತ್ತೆ. ಇವತ್ತು ಬಹುಶಃ ಮುಂದೆ ಇದು ಒಂದು ಯಾತ್ರಾ ಸ್ಥಳ ಆಗುತ್ತೆ ಅಂತ ಅನ್ಸುತ್ತೆ. ಒಂದು ಟೂರಿಸಂ ಸೆಂಟರ್, ಮಕ್ಕಳಿಗೆ ಪ್ರತಿಯೊಂದು ಶಾಲೆಯ ಮಕ್ಕಳಿಗೆ ಇಲ್ಲಿ ಕರ್ಕೊಂಡು ಬಂದು ಅವರಿಗೆ ಅಂಬೇಡ್ಕರ್ ಬಗ್ಗೆ ನೀವು ಹೇಳಬೇಕಾಗಿಲ್ಲ, ಅದೇ ಹೇಳುತ್ತೆ. ಅಷ್ಟು ಚೆನ್ನಾಗಿ ಮಾಡಿದ್ದೀರಿ. ನಿಜಕ್ಕೂ ನಾನು ಯಾವ ರೀತಿ ನಿಮಗೆ ಅಭಿನಂದನೆ ಹೇಳಬೇಕು ಗೊತ್ತಿಲ್ಲ. It's an extraordinary contribution to your constituency, and this will remain in the history of Chintamani. ನೀವು ಇವತ್ತು ಉಳಿದೋಗ್ಬಿಟ್ಟಿದ್ದಾರೆ. ಯಾರೇನಾರ ಟೀಕೆ ಮಾಡಲಿ, ಆದ್ರೆ ನಿಮ್ಮಲ್ಲಿ ನಮ್ಮ ಅಣ್ತಮ್ಮರ ಜೊತೆನಲ್ಲಿ ನಾನು ರಿಕ್ವೆಸ್ಟ್ ಮಾಡೋದೇನು ಹೇಳಿ, ನೀವೆಲ್ಲ ಅವ್ರ ಜೊತೆಲಿ ಇವತ್ತು ಎಲ್ಲ ಇಲ್ಲಿ ನಮ್ಮ ಸಂಘಟನೆಗಳು ಬಂದಿದ್ದಾವೆ ಅಲ್ಲ, ಎಲ್ಲ ಸಂಘಟನೆಗಳು ಬಂದಿದ್ದಾರೆ. ಹೆಚ್ಚು ಕಡಿಮೆ ಒಬ್ಬರ ಬಿಟ್ಟಿದ್ರೆ ಹೋಗ್ಲಿ ಬಿಡಿ, ಆದ್ರೆ ಎಲ್ಲರೂ ಬಂದಿದ್ದೀರ. ನಿಮ್ಮ ಉದ್ದೇಶ ಏನಿದೆ? ಸ್ವಾಭಿಮಾನದ ಬದುಕು ನಮಗೆ ಸಿಗಬೇಕು ಅನ್ನೋದೇ ನಿಮ್ಮ ಹೋರಾಟ. ಅದಕ್ಕೆ ಸಹಕಾರಿಯಾಗಿ ನಿಂತ ಒಬ್ಬ ಸಹೋದರನ ಜೊತೆಯಲ್ಲಿ ನೀವು ಇರ್ಬೇಕಲ್ವಾ? ದಯಮಾಡಿ ಆ ಕೆಲಸ ಮಾಡಿ ಅಂತೇಳಿ ನಾನು ವೈಯಕ್ತಿಕವಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡೋದಕ್ಕೆ ಮಾದೇವಪ್ಪನವರು ಬಂದಿದ್ದಾರೆ. ಯಾಕೆಂದ್ರೆ ಬಹಳ ಚೆನ್ನಾಗಿ ಅರ್ಥೈಸ್ಕೊಂಡು ಅದನ್ನ ಜನಸಮುದಾಯಕ್ಕೆ ತಿಳಿಸ್ತಕ್ಕಂಥ ಶಕ್ತಿ, ಬುದ್ಧಿವಂತಿಕೆ ಅವರಿಗಿದೆ. ಬಹಳಷ್ಟು ಈಗ ತಾನೇ ನಮ್ಮನ್ನ ಸಂವಿಧಾನ ಓದಿಸಿದ್ರು, ಅದನ್ನು ಮಾಡಿದವರೇ ಮಹಾದೇವಪ್ಪನವರು. ಇವತ್ತು ಎಲ್ಲಾ ಸಭೆಗಳಲ್ಲಿ, ವಿಧಾನಸೌಧದಲ್ಲಿ, ವಿಧಾನ ಪರಿಷತ್ನಲ್ಲಿ, ಎಲ್ಲಾ ಸಭೆಗಳಲ್ಲಿ ಸಂವಿಧಾನವನ್ನ ಓದಬೇಕು ಅಂತೇಳಿ ಶಾಲೆಯ ಮಕ್ಕಳಿಗೆ, ಕಾಲೇಜ್ ಮಕ್ಕಳಿಗೆ ಇವತ್ತು ಆ ಪದ್ಧತಿಯನ್ನ ತಂದಂತವ್ರು ಯಾರು ಅಂತ ಹೇಳಿದ್ರೆ ಡಾಕ್ಟರ್ ಮಹಾದೇವಪ್ಪ.